ಎಲ್ಲರಿಗೂ ನಮಸ್ಕಾರ. ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕುರಿತು ನಮ್ಮ NPTEL ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ಗಳಿಗೆ ಸುಸ್ವಾಗತ. ನಾನು IIT ಖರಗ್ಪುರದಿಂದ ರಾಜಾರಾಮ್ ಲಕ್ಕರಾಜು. ನಾವು ಕೋನಿಕ್ ವಿಭಾಗಗಳಲ್ಲಿ ಮಾಡ್ಯೂಲ್ ಸಂಖ್ಯೆ 2 ಒಳಗೊಳ್ಳುತ್ತೇವೆ. ನಾವು ಲೆಕ್ಚರ್ ಸಂಖ್ಯೆ 9 ನಲ್ಲಿದ್ದೇವೆ. ಮಾಡ್ಯೂಲ್ 2 ಶಂಕುವಿನಾಕಾರದ ವಿಭಾಗಗಳಲ್ಲಿ ನಾವು ಈಗಾಗಲೇ ಜ್ಯಾಮೆಟ್ರಿಕ್ ರಚನೆಗಳ ಕೆಲವು ತತ್ವಗಳನ್ನು ಒಳಗೊಂಡಿದೆ. ಉದಾಹರಣೆಗೆ, ಲೈನ್ ಅನ್ನು ಹೇಗೆ ವಿಭಜಿಸುವುದು, ಆರ್ಕ್ ವನ್ನು ಹೇಗೆ ವಿಭಜಿಸುವುದು, ಲಂಬ ರೇಖೆಗಳನ್ನು ಹೇಗೆ ಡ್ರಾ ಮಾಡುವುದು, ಕೋನವನ್ನು ಹೇಗೆ ವಿಭಜಿಸುವುದು, ತ್ರಿವಿಭಾಗ ಮಾಡುವುದು ಹೇಗೆ, ವಲಯಗಳನ್ನು ಹೇಗೆ ವಿಭಜಿಸುವುದು, ಮತ್ತು 3 ಬಿಂದುಗಳ ಮೂಲಕ ವೃತ್ತವನ್ನು ಹೇಗೆ ಮಾಡುವುದು. ಇಂದಿನ ಲೆಕ್ಚರ್ 9ರಲ್ಲಿ ನಾವು ವೃತ್ತಕ್ಕೆ ಸಾಮಾನ್ಯ ಮತ್ತು ಟ್ಯಾಂಜೆಂಟ್ಸ್ ಹೇಗೆ ಡ್ರಾ ಮಾಡುವುದು ಎಂಬುದನ್ನು ವಿವರಿಸಲಿದ್ದೇವೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಟ್ಯಾಂಜೆಂಟ್ ಅನ್ನು ಹೇಗೆ ಡ್ರಾ ಮಾಡುವುದು ಎಂಬುದರ 2ನೇ ಭಾಗವು ಅಂತಿಮವಾಗಿ ನಿರ್ದಿಷ್ಟ ಬದಿಯ ಸಾಮಾನ್ಯ ಬಹುಭುಜಾಕೃತಿಯನ್ನು ಹೇಗೆ ನಿರ್ಮಿಸುವುದು ಎಂಬುದನ್ನು ನಾವು ವಿವರಿಸುತ್ತೇವೆ. ನಾವು ಕೇಳುವ ಮೊದಲ ಪ್ರಶ್ನೆಯೆಂದರೆ, ವೃತ್ತವಿದ್ದರೆ ನಿರ್ದಿಷ್ಟ ಬಿಂದುವಿನಿಂದ ಆ ವೃತ್ತಕ್ಕೆ ಸಾಮಾನ್ಯ ಮತ್ತು ಟ್ಯಾಂಜೆಂಟ್ಸ್ ಅನ್ನು ಹೇಗೆ ಡ್ರಾ ಮಾಡುವುದು. ಕೆಲವು ಸಂದರ್ಭಗಳಲ್ಲಿ ನಾವು ಕೇವಲ 3 ಪಾಯಿಂಟ್ಗಳನ್ನು ಹೊಂದಿರಬಹುದು. ಆದ್ದರಿಂದ ಮೊದಲು 3 ಬಿಂದುಗಳನ್ನು ಬಳಸಿ ನಾವು ವೃತ್ತವನ್ನು ನಿರ್ಮಿಸಬೇಕು. ನಂತರ ನಾವು ಕೇಂದ್ರವನ್ನು ಮತ್ತು ನಂತರ ತ್ರಿಜ್ಯವನ್ನು ಒಮ್ಮೆ ತ್ರಿಜ್ಯವನ್ನು ಗುರುತಿಸುವ ಸ್ಥಿತಿಯಲ್ಲಿರುತ್ತೇವೆ. ನಾವು ಬರೆಯುವ ಬಿಂದು ಸಾಮಾನ್ಯ ಡೈರೆಕ್ಷನ್ ವೆಕ್ಟರ್ ಅನ್ನು ಆಯ್ಕೆ ಮಾಡುತ್ತೇವೆ ಮತ್ತು ನಾವು ಮಾಡಬೇಕಾದ ಸ್ಥಾನದಲ್ಲಿರುವ ಟ್ಯಾಂಜೆಂಟ್ಸ್ ಡೈರೆಕ್ಟನ್ ಸಹ ಆರಿಸಿಕೊಳ್ಳುತ್ತೇವೆ. ನಾವು ಅದನ್ನು ಹಂತ ಹಂತವಾಗಿ ಮಾಡೋಣ. ಇಲ್ಲಿ ABP ಎಂದು 3 ಬಿಂದುಗಳನ್ನು ನೀಡಲಾಗಿದೆ. ಮೊದಲಿಗೆ ನಾವು P, B ಬಿಂದುಗಳ ಮೂಲಕ ಹಾದುಹೋಗುವ ವೃತ್ತವನ್ನು ಗುರುತಿಸಬೇಕು ಮತ್ತು ನಂತರ ವೃತ್ತದ ಕೇಂದ್ರವನ್ನು ಗುರುತಿಸಬೇಕು. ನಾವು ಅದನ್ನು ಮೊದಲ ಹಂತದಲ್ಲಿ ಮಾಡೋಣ. ಆದ್ದರಿಂದ ನಾವು 3 ಬಿಂದುಗಳನ್ನು ಗುರುತಿಸೋಣ. ಪೂರ್ಣವಿರಾಮ A ಬಿಂದು, P ಬಿಂದು, B ಬಿಂದು. ನಾವು ಅದನ್ನು A, P, B ಎಂದು ಹೆಸರಿಸೋಣ. ಈ 3 ಬಿಂದುಗಳನ್ನು ನೀಡಲಾಗಿದೆ. ನಾವು ಏನು ಮಾಡಬೇಕು ಎಂಬುದನ್ನು ಮೊದಲು ಈ AP ಮತ್ತು PB ಮೂಲಕ ವೃತ್ತವನ್ನು ನಿರ್ಮಿಸಬೇಕು. ಈಗ ನಾವು P ಗೆ ಲಂಬವಾದ ದ್ವಿಭಾಜಕಗಳನ್ನು ನಿರ್ಮಿಸೋಣ. A ಮಧ್ಯ ಮತ್ತು P ಮಧ್ಯ. ಅದೇ ರೀತಿ PB ನಿಂದ ಮುಂದಿನ ಲಂಬ ದ್ವಿಭಾಜಕವನ್ನು ನಿರ್ಮಿಸಿ. ಆದ್ದರಿಂದ ಈ ಛೇದಕ ಬಿಂದುಗಳನ್ನು ಗುರುತಿಸಿ. ಇವು PB ಗಾಗಿ ಲಂಬ ದ್ವಿಭಾಜಕ ರೇಖೆಗಳಾಗಿವೆ. ಆದ್ದರಿಂದ ಛೇದನದ ಬಿಂದುವು O ಆಗಿದ್ದು ಅದರ ಮೂಲಕ ನಾವು ವೃತ್ತವನ್ನು ನಿರ್ಮಿಸಬೇಕಾಗಿದೆ. ಆದ್ದರಿಂದ ನಾವು APB ಪಾಯಿಂಟ್ಗಳ ಮೂಲಕ ಹಾದುಹೋಗುವ ವೃತ್ತವನ್ನು ಪಡೆಯುತ್ತೇವೆ. ಈಗ ನಾವು O, P ಮತ್ತು R ರೀತಿಯ ಬಿಂದುಗಳಿಗೆ ಲಂಬ ದ್ವಿಭಾಜಕವನ್ನು ನಿರ್ಮಿಸಲು ಬಯಸುತ್ತೇವೆ ಮತ್ತು ಇದನ್ನು ನಾವು ಸಾಮಾನ್ಯ ಎಂದು ಕರೆಯುತ್ತೇವೆ. ಇದು ಆ ವೃತ್ತದ
ಮೂಲಕ ಸಾಮಾನ್ಯ ಡೈರೆಕ್ಷನ್ ಪಿ ಟ್ಯಾಂಜೆಂಟ್ ಮೂಲಕ ಹಾದುಹೋಗುತ್ತದೆ ಯಾವಾಗಲೂ ಈ ಸಾಮಾನ್ಯ ಮೂಲಕ ಲಂಬವಾಗಿರುತ್ತದೆ. ಆದ್ದರಿಂದ ಆ ಉದ್ದೇಶಕ್ಕಾಗಿ ನಾವು ಏನು ಮಾಡಲಿದ್ದೇವೆ ಎಂದರೆ ಯಾವುದೇ ಉದ್ದವನ್ನು ಆರಿಸಿಕೊಳ್ಳುವುದು. ಬಹುಶಃ ಇದು ಬಿಂದು Q ಎಂದು ನಾವು ಗುರುತಿಸಲಿದ್ದೇವೆ. ಮತ್ತು ಮತ್ತೊಮ್ಮೆ ನಾವು ಈ ಎರಡು ಬಿಂದುಗಳಿಂದ ಇನ್ನೊಂದು ಬಿಂದುವನ್ನು ಗುರುತಿಸೋಣ. ಇದನ್ನು Q ಎಂದು ಕರೆಯೋಣ. ಇದು R, ಇದನ್ನು R ಎಂದು ಕರೆಯೋಣ ಮತ್ತು ಈ ಬಿಂದುವನ್ನು Q ಎಂದು ಕರೆಯೋಣ. ಆದ್ದರಿಂದ R P Q. ಯಾವುದೇ ಲಂಬ ದ್ವಿಭಾಜಕವನ್ನು ನಾವು ಆ ವೃತ್ತಕ್ಕೆ ಟ್ಯಾಂಜೆಂಟ್ಸ್ ಎಂದು ಕರೆಯುತ್ತೇವೆ. ಮತ್ತೆ ನಾವು ತ್ರಿಜ್ಯದ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯದೊಂದಿಗೆ ಇದೇ ರೀತಿಯಲ್ಲಿ R ಕೇಂದ್ರದೊಂದಿಗೆ ನಿರ್ಮಿಸಬೇಕು. ಅದೇ ತ್ರಿಜ್ಯದೊಂದಿಗೆ ಈ ಬಿಂದುಗಳನ್ನು ಸೇರಲು P ಮೂಲಕ ಹಾದುಹೋಗುತ್ತದೆ. ಆದ್ದರಿಂದ ಈಗ ನಾವು ಟ್ಯಾಂಜೆಂಟ್ಸ್ ಲೈನ್ ಮತ್ತು ಸಾಮಾನ್ಯ ಲೈನ್ ಅನ್ನು ಗುರುತಿಸೋಣ. ಈ ಡೈರೆಕ್ಷನ್ಗಳಲ್ಲಿ ಟ್ಯಾಂಜೆಂಟ್ಸ್ ಮತ್ತು ಸಾಮಾನ್ಯವನ್ನು ನಿರ್ಮಿಸಲು ವಿವಿಧ ಮಾರ್ಗಗಳಿವೆ. ನಾವು ಒಂದು ಸೆಟ್ ಸ್ಕ್ವೇರ್ ಅನ್ನು ಮಿನಿ ಡ್ರಾಫ್ಟರ್ ಹೊಂದಿದ್ದರೆ ನೀವು ಯಾವಾಗಲೂ ಸಾಮಾನ್ಯವನ್ನು ಹೊಂದಿಸಬಹುದು. ಆ P ಪಾಯಿಂಟ್ ಮೂಲಕ ಹಾದುಹೋಗುವುದು ನಿಮಗೆ ಟ್ಯಾಂಜೆಂಟ್ಸ್ ನೀಡುತ್ತದೆ ಮತ್ತು ಆ ವೃತ್ತದ ಮೂಲಕ ಇದು ಸಾಮಾನ್ಯವಾಗಿದೆ. ನಾವು ಇದನ್ನು ನಿರ್ಮಿಸುವ ರೀತಿಯಲ್ಲಿ ನಾವು P B ಬಿಂದುಗಳ ಮೂಲಕ ಹಾದುಹೋಗುವ ವೃತ್ತವನ್ನು ನಿರ್ಮಿಸಬೇಕಾದ ಎಲ್ಲಕ್ಕಿಂತ ಮೊದಲು ಕಾರ್ಯವಿಧಾನವನ್ನು ನೋಡೋಣ. ಒಮ್ಮೆ ಅದು ಮುಗಿದ ನಂತರ ನಾವು O ನಿಂದ P ಗೆ ಲೈನ್ ನಿರ್ಮಿಸಬೇಕು ಮತ್ತು ನಂತರ O P ಲೈನ್ ಅನ್ನು R ಗೆ ವಿಸ್ತರಿಸಬೇಕು. O P R ರೇಖೆಯು O ಯಿಂದ R ಗೆ ವಿಸ್ತರಿಸಿದ ರೇಖೆಯನ್ನು ನಾವು ಆ ವಲಯಕ್ಕೆ ಸಾಮಾನ್ಯ ಎಂದು ಕರೆಯುತ್ತೇವೆ. P ಮೂಲಕ ಹಾದುಹೋಗುವ ವೃತ್ತಕ್ಕೆ ಟ್ಯಾಂಜೆಂಟ್ಸ್ ನಿರ್ಮಿಸಲು ನಾವು ಮಾಡುವುದೇನೆಂದರೆ ಅದರ ಸುತ್ತಲಿನ P ಬಿಂದುವನ್ನು ಗುರುತಿಸುವುದು. ಸಮಾನ ಅಂತರದ R ಮತ್ತು Q ಬಿಂದುಗಳನ್ನು ನಾವು ಮೊದಲು ಗುರುತಿಸುತ್ತೇವೆ. Q ಮತ್ತು R ಅನ್ನು ಕೇಂದ್ರಗಳಾಗಿ ಬಳಸುವುದರಿಂದ P ಮೂಲಕ ಹಾದುಹೋಗುವ ಮತ್ತೊಂದು ಲಂಬವಾದ ದ್ವಿಭಾಜಕವನ್ನು ನಿರ್ಮಿಸಿ ಇದರಿಂದ S ಬಿಂದುವನ್ನು ಗುರುತಿಸುವ ಸ್ಥಿತಿಯಲ್ಲಿರುತ್ತೇವೆ. ಇದನ್ನು S ಎಂದು ಕರೆಯೋಣ. ಆದ್ದರಿಂದ S PM ನನಗೆ ಟ್ಯಾಂಜೆಂಟ್ ನೀಡುತ್ತದೆ. QPR ನನಗೆ ಪಾಯಿಂಟ್ P ಮೂಲಕ ಸಾಮಾನ್ಯ ಹಾದುಹೋಗುವಿಕೆಯನ್ನು ನೀಡುತ್ತದೆ. ವೃತ್ತದ ಮೇಲಿನ ಯಾವುದೇ ಬಿಂದು ಕೂಡ ಇದೇ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಎರಡನೇ ಸಮಸ್ಯೆಯನ್ನು ನೋಡೋಣ. P ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಟ್ಯಾಂಜೆಂಟ್ಸ್ ಹೇಗೆ ಡ್ರಾ ಮಾಡುವುದು. ಆದ್ದರಿಂದ ಇಲ್ಲಿ ನೀಡಿರುವುದು ಒಂದು ಕೇಂದ್ರ O ಕೇಂದ್ರವನ್ನು ಹೊಂದಿರುವ ವೃತ್ತವನ್ನು J ಮತ್ತು K ನಿರ್ದಿಷ್ಟಪಡಿಸಿದ ತ್ರಿಜ್ಯದೊಂದಿಗೆ ಹಾದುಹೋಗುತ್ತದೆ ಮತ್ತು ಬಾಹ್ಯ ಬಿಂದು P ಇರುತ್ತದೆ. ಬಿಂದು P ನಿಂದ J ಮೂಲಕ ಅಥವಾ K ಮೂಲಕ ಹಾದುಹೋಗುವ ಸ್ಪರ್ಶಕವನ್ನು ಎಳೆಯಬೇಕು. ಇದನ್ನು ಮಾಡಲು ನಾವು ಕಾರ್ಯವಿಧಾನವನ್ನು ನೋಡೋಣ. ಮೊದಲನೆಯದಾಗಿ ನಾವು ಮಾಡಬೇಕಾಗಿರುವುದು O ವೃತ್ತದ ಮಧ್ಯಭಾಗವನ್ನು ಮತ್ತು P ಬಾಹ್ಯ ಬಿಂದುವನ್ನು ಸೇರಿಸುವುದು. ಆದ್ದರಿಂದ ವೃತ್ತವನ್ನು ನೀಡಲಾಗಿದೆ ಮತ್ತು ನಾವು O ನಿಂದ P ಗೆ ವಿಸ್ತರಿಸಲಿದ್ದೇವೆ ಮತ್ತು OP ಗೆ ಲಂಬವಾದ ದ್ವಿಭಾಜಕವನ್ನು ಡ್ರಾ ಮಾಡುತ್ತೇವೆ. ಆದ್ದರಿಂದ OP ಉದ್ದದ ಲೈನ್ P ಮಧ್ಯದ ಮೇಲೆ ಸಮಾನ ಅಂತರವನ್ನು ಬಳಸುತ್ತದೆ.
ಎಂದು ನಮಗೆ ತಿಳಿದಿದೆ. ಕೇಂದ್ರವು ಲಂಬ ದ್ವಿಭಾಜಕವನ್ನು ಡ್ರಾ ಮಾಡುತ್ತದೆ ಮತ್ತು ಈ ಲಂಬ ದ್ವಿಭಾಜಕವು ಬಿಂದು M ನಲ್ಲಿ OP ಲೈನ್ ಅನ್ನು ಕತ್ತರಿಸುತ್ತದೆ. M ಬಿಂದುವನ್ನು ಗುರುತಿಸಿದ ನಂತರ M ಬಿಂದುವನ್ನು ಕೇಂದ್ರವಾಗಿ ಬಳಸಿ ಮತ್ತು O ನಿಂದ M ತ್ರಿಜ್ಯವು M ಆ ಲೆಂತ್ ಆಯ್ಕೆ ಮಾಡಿ ಕೇಂದ್ರವಾಗಿ ವೃತ್ತವನ್ನು J ನಲ್ಲಿ ಕತ್ತರಿಸಿ. ಈಗ ನಾವು ವೃತ್ತದ ಮೇಲೆ ಆ J ಪಾಯಿಂಟ್ ಅನ್ನು ಹೊಂದಿದ್ದೇವೆ. ಟ್ಯಾಂಜೆಂಟ್ ಲೈನ್ ನಿರ್ಮಿಸಲು P ಪಾಯಿಂಟ್ ಮತ್ತು J ಪಾಯಿಂಟ್ ಅನ್ನು ಸಂಪರ್ಕಿಸಿ. ಅದೇ ರೀತಿ ಪಿಕೆ ಅನ್ನು ಇನ್ನೊಂದು ಟ್ಯಾಂಜೆಂಟ್ಸ್ ಆಗಿಯೂ ನಿರ್ಮಿಸಬಹುದು. ನಾವು ಒಂದು ಉದಾಹರಣೆಯೊಂದಿಗೆ ಹೋಗೋಣ. ನಾವು ವೃತ್ತದ ತ್ರಿಜ್ಯವನ್ನು 30 mm ಎಂದು ಆರಿಸಿಕೊಳ್ಳೋಣ. ಅದರ ಮೂಲಕ ನಾವು ಟ್ಯಾಂಜೆಂಟ್ಸ್ ನಿರ್ಮಿಸುವ P ಬಿಂದುವು ವೃತ್ತದ ಕೇಂದ್ರದಿಂದ ಸುಮಾರು 90 mm ದೂರದಲ್ಲಿದೆ. ಆದ್ದರಿಂದ ಮೊದಲು ನಾವು ಸ್ಕೇಲ್ ಅನ್ನು ತೆಗೆದುಕೊಳ್ಳೋಣ. ಒಂದು ಬಿಂದುವನ್ನು ಆರಿಸೋಣ. ಆ ಬಿಂದುವನ್ನು O ಎಂದು ಕರೆಯೋಣ. P ಬಿಂದು O ಕೇಂದ್ರದಿಂದ 90 mm ದೂರದಲ್ಲಿದೆ. ಆದ್ದರಿಂದ 90 mm ಪ್ರಮಾಣವನ್ನು ನಾವು ಗುರುತಿಸೋಣ. ಕೆಲವು ಕಡೆ ಇಲ್ಲಿ ನಾವು ಪಾಯಿಂಟ್ P ಎಂದು ಕರೆಯೋಣ ಮತ್ತು ವೃತ್ತದ ತ್ರಿಜ್ಯವು 30 mm ಆಗಿದೆ. ಆದ್ದರಿಂದ ಈ 30 mm. ಆದ್ದರಿಂದ ವೃತ್ತವನ್ನು ಡ್ರಾ ಮಾಡಿರಿ. J ಪಾಯಿಂಟ್ ನಿರ್ಮಿಸಲು ನಿಖರವಾಗಿ J ಪಾಯಿಂಟ್ ಎಲ್ಲಿದೆ ಎಂದು ನಮಗೆ ಈಗ ತಿಳಿದಿಲ್ಲ. ನಾವು ಏನು ಮಾಡಲಿದ್ದೇವೆ ಎಂದರೆ O ಮತ್ತು P ಪಾಯಿಂಟ್ಗಳನ್ನು ಸೇರಿಸುವುದು ಮತ್ತು ರಚನೆ ಲೈನ್ ಅನ್ನು OP ಗುರುತಿಸಲಾಗುತ್ತದೆ. ಈಗ ನಾವು ಮಾಡಬೇಕಾಗಿರುವುದು ಪಾಯಿಂಟ್ OP ಗಾಗಿ ನಾವು ಲಂಬ ದ್ವಿಭಾಜಕವನ್ನು ಮಾಡಬೇಕು. ಅದಕ್ಕಾಗಿ ನಾವು O ಮತ್ತು P ನಡುವಿನ ಅಂತರದ ಅರ್ಧಕ್ಕಿಂತ ಹೆಚ್ಚು ಮಧ್ಯವಾಗಿ P ಅನ್ನು ಆಯ್ಕೆ ಮಾಡುತ್ತೇವೆ. ಈ ಬಿಂದುಗಳನ್ನು ಗುರುತಿಸಿ ನಂತರ ಅವುಗಳನ್ನು ಸೇರಿಸಿ. ಈಗ OP ರೇಖೆಯು ಇಲ್ಲಿ M ನಲ್ಲಿ ಛೇದಿಸಿದೆ. ಒಮ್ಮೆ ನಾವು M ಪಾಯಿಂಟ್ ಅನ್ನು ಗುರುತಿಸಿದಾಗ ನಾವು ಮಾಡಬೇಕಾಗಿರುವುದು M ಅನ್ನು ಕೇಂದ್ರವಾಗಿ ಮತ್ತು MO ತ್ರಿಜ್ಯವನ್ನು J ಪಾಯಿಂಟ್ ಅನ್ನು ಪತ್ತೆಹಚ್ಚಲು ಬಳಸಬೇಕು. ಅದಕ್ಕಾಗಿ ನಾವು M ಬಿಂದುವನ್ನು ಆಯ್ಕೆ ಮಾಡುತ್ತೇವೆ. OM ಅನ್ನು ತ್ರಿಜ್ಯವಾಗಿ ಆರಿಸಿ ಎರಡೂ ಬದಿಗಳಲ್ಲಿನ ಬಿಂದುವನ್ನು ಗುರುತಿಸುತ್ತೇವೆ. ಇದನ್ನು ಬಿಂದು J ಮತ್ತು ಬಿಂದು K ಎಂದು ಕರೆಯೋಣ. ಈಗ J ಮತ್ತು P ಬಿಂದುಗಳನ್ನು ಸೇರಿಸೋಣ.
ಆದ್ದರಿಂದ ಇದು ಜೆ ಮತ್ತು ಪಿ ಬಿಂದುವಿನ ಮೂಲಕ ಹಾದುಹೋಗುವ ಆ ವೃತ್ತದ ಮೂಲಕ ಟ್ಯಾಂಜೆಂಟ್ಸ್ ಆಗಿದೆ. ಅದೇ ರೀತಿ ಕೆ ಮತ್ತು ಪಿ ಅನ್ನು ಒಂದು ಲೈನ್ ಇಂದ ಜೋಡಿಸಿ. ಆದ್ದರಿಂದ ಟ್ಯಾಂಜೆಂಟ್ ಮತ್ತು ಇದು ಟ್ಯಾಂಜೆಂಟ್ 2. ಈ ರೀತಿಯಲ್ಲಿ ನಾವು ವಲಯಗಳಿಗೆ ಟ್ಯಾಂಜೆಂಟ್ಗಳನ್ನು ನಿರ್ಮಿಸುತ್ತೇವೆ. ನಾವು ಸಾಮಾನ್ಯ ಬಹುಭುಜಾಕೃತಿಯನ್ನು ನಿರ್ಮಿಸೋಣ. ಉದಾಹರಣೆಗೆ ನಾವು ಎಸಿ ಕೊಟ್ಟಿರುವ ಬದಿಯಿಂದ ನಿರ್ಮಿಸಲಾದ ಅಷ್ಟಭುಜಾಕೃತಿಯ ಬಹುಭುಜಾಕೃತಿಯನ್ನು ಮಾಡಲು ಬಯಸುತ್ತೇವೆ. ಆದ್ದರಿಂದ ಎಸಿ ಬದಿ ಅನ್ನು ನಮಗಾಗಿ ನೀಡಲಾಗಿದೆ ಮತ್ತು ಅದೇ ಎಸಿ ಲೆಂತ್ ಅನ್ನು ನಾವು ಇತರ ಬದಿಗಳಲ್ಲಿ ಹೊಂದಲು ಬಯಸುತ್ತೇವೆ. ಅದನ್ನು ನಿರ್ಮಿಸಲು ನಾವು ಕಾರ್ಯವಿಧಾನವನ್ನು ನೋಡೋಣ. ಆದ್ದರಿಂದ ನೀಡಲಾದ ಸಿ ಲೆಂತ್ ಅನ್ನು ಪಾರ್ಶ್ವದ ಉದ್ದವಾಗಿ ನೀಡಲಾಗಿದೆ. ಎಲ್ಲಕ್ಕಿಂತ ಮೊದಲು ನಾವು ತ್ರಿಜ್ಯ ಎಸಿ ಮತ್ತು ಕೇಂದ್ರದಲ್ಲಿ ಸಿ ನೊಂದಿಗೆ ಹಾದುಹೋಗುವ ಅರ್ಧವೃತ್ತವನ್ನು ನಿರ್ಮಿಸಬೇಕು. ಆದ್ದರಿಂದ ನಾವು ಒಂದು ಉದಾಹರಣೆಯನ್ನು ಆರಿಸಿಕೊಳ್ಳೋಣ. ಬಹುಭುಜಾಕೃತಿಗೆ ಎಸಿ ಸೈಡ್ ಉದ್ದ ನಾವು ನಿರ್ಮಿಸಲು ಹೊರಟಿರುವುದು ಅಷ್ಟಭುಜಾಕೃತಿಯಾಗಿದೆ. ಆದ್ದರಿಂದ ಇದು 8 ಬದಿಗಳನ್ನು ಹೊಂದಿರಬೇಕು. ಎಸಿ ಸೈಡ್ ಲೆಂತ್ 20 mm ಬದಿಯನ್ನು ನಾವು ನಿರ್ಮಿಸಲು ಬಯಸುತ್ತೇವೆ. ಮುಂದೆ ಮೊದಲ ಬಿಂದು 20 mm ಬದಿಯನ್ನು ಡ್ರಾ ಮಾಡಿರಿ. ಆದ್ದರಿಂದ ನಾವು ಬೇಸೈನ್ ಎಸಿಯಿಂದ ನಿರ್ಮಿಸಲಿದ್ದೇವೆ. ಆದ್ದರಿಂದ ನಮ್ಮ ಅಷ್ಟಭುಜಾಕೃತಿಯು ಮೇಲ್ಭಾಗದಲ್ಲಿ ಎಲ್ಲಾ ರೀತಿಯಲ್ಲಿ ಹೋಗುತ್ತದೆ. ಪಿ ಇಲ್ಲಿ ಬಿಂದು ಮತ್ತು 20 mm ಲೆಂತ್ ಗುರುತಿಸಿ ಮತ್ತು ಅದಕ್ಕೆ ಸಿ ಎಂದು ಹೆಸರಿಸಿ. ಸಿ ಅನ್ನು ಕೇಂದ್ರವಾಗಿ ಮತ್ತು ಸಿ ಅನ್ನು ತ್ರಿಜ್ಯವಾಗಿ ಮಾಡಿದ ನಂತರ ನಾವು ಅರ್ಧವೃತ್ತವನ್ನು ಡ್ರಾ ಮಾಡಬೇಕು. ಆದ್ದರಿಂದ ಒಂದು ಬಿಂದುವನ್ನು ಮಾಡಲಿದ್ದೇವೆ. ಬಿ ನಾವು ಇದನ್ನು ನಿರ್ಮಾಣ ರೇಖೆಗಳ ಮೂಲಕ ವಿಸ್ತರಿಸೋಣ. ಸಾಮಾನ್ಯವಾಗಿ ನಾವು ತುಂಬಾ ತೆಳುವಾದ ಡ್ಯಾಶ್ ಮಾಡಿದ ರೇಖೆಗಳೊಂದಿಗೆ ಹೋಗುತ್ತೇವೆ. ಆದ್ದರಿಂದ ಅರೆ ವೃತ್ತವನ್ನು ನಿರ್ಮಿಸಲಾಗಿದೆ. ಈಗ ನಾವು ಅರ್ಧವೃತ್ತದ ಮೇಲೆ 1 2 3 ಮತ್ತು 7 ಬಿಂದುಗಳಂತೆ ಉಳಿದಿರುವ ಬಿಂದುಗಳನ್ನು ಕಂಡುಹಿಡಿಯಬೇಕು. ಏಕೆಂದರೆ ನಾವು 8 ಸಮಾನ ಬದಿಗಳ ಅಷ್ಟಭುಜಾಕೃತಿಯನ್ನು ನಿರ್ಮಿಸಲು ಬಯಸುತ್ತೇವೆ. ಆದ್ದರಿಂದ ನಾವು ಈ ಅರ್ಧವೃತ್ತಗಳನ್ನು 8 ಸಮಾನ ಭಾಗಗಳಾಗಿ ವಿಭಜಿಸಲಿದ್ದೇವೆ. ಒಂದನ್ನು ನಾವು ನಮ್ಮ ಪ್ರೊಟ್ರಾಕ್ಟರ್ ಅನ್ನು ಈ 180 ಡಿಗ್ರಿಗಳನ್ನು 8 ಭಾಗಗಳಾಗಿ ವಿಂಗಡಿಸಬಹುದು. ಆದ್ದರಿಂದ ಫಲಿತಾಂಶದ ಕೋನವನ್ನು ನಾವು ನಿಜವಾಗಿಯೂ ಕಂಡುಹಿಡಿಯಬಹುದು. ಇಲ್ಲದಿದ್ದರೆ ಈ ಕೋನವನ್ನು 180 ಡಿಗ್ರಿಗಳನ್ನು ವಿಭಜಿಸುವ ಮೂಲಕ ಅದನ್ನು ತ್ರಿಛೇದಿಸುವ ಮೂಲಕ ಹೇಗೆ ವಿಭಜಿಸುವುದು ಎಂಬುದನ್ನು ನಾವು ನೋಡಿದ್ದೇವೆ ಮತ್ತು ನಾವು ಮುಂದೆ ಹೋಗಬಹುದು. ಆದ್ದರಿಂದ ಈಗ ನಾವು ಇದನ್ನು ಮೊದಲು ವಿವಿಧ ಭಾಗಗಳಾಗಿ ವಿಭಜಿಸುತ್ತೇವೆ. ಆದ್ದರಿಂದ ಮೊದಲ ಭಾಗ 90 ಒಮ್ಮೆ ಅಂದರೆ 4 ವಲಯಗಳನ್ನು ನಾವು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ. ಆದ್ದರಿಂದ ಆ 4ನೇ ಬಿಂದುವನ್ನು ಪತ್ತೆ ಮಾಡಿ.
ನಾವು ಅದನ್ನು 3 ಸಮಾನ ಭಾಗಗಳಾಗಿ ವಿಂಗಡಿಸಬೇಕು. ಆದ್ದರಿಂದ ಮೊದಲ ಭಾಗವು ನಾವು ನಿರ್ಮಿಸಲು ಹೊರಟಿರುವ 2, 3 ಮತ್ತು 4 ಭಾಗಗಳನ್ನು ನಿರ್ಮಿಸಲು ಇಷ್ಟಪಡುತ್ತೇವೆ. ಆದ್ದರಿಂದ ನಿರ್ಮಿಸಲು 1, 2, 3 ಬಿಂದುಗಳು. ನಾವು ಏನು ಮಾಡಲಿದ್ದೇವೆ ಎಂದರೆ ಮತ್ತೆ ನಾವು ಈ 90 ಅನ್ನು 4 ಭಾಗಗಳಾಗಿ ವಿಂಗಡಿಸುತ್ತೇವೆ. ಇದು ಪಾಯಿಂಟ್ ಎರಡು ಕಂಡುಹಿಡಿಯಲು 90, ಆದ್ದರಿಂದ 45 ಡಿಗ್ರಿ ಆಗಿದೆ. ಅದೇ ರೀತಿ ನಾವು ನೋಡಿದ ಈ ಕೋನವನ್ನು ಅರ್ಧ ಕೋನಗಳಾಗಿ ವಿಂಗಡಿಸುವ ಬದಲು ನಾವು ಹೆಚ್ಚು ಜಾಗರೂಕರಾಗಿರದಿದ್ದರೆ ಇದನ್ನು 2 ಭಾಗಗಳಾಗಿ ವಿಂಗಡಿಸುವುದು ಹೇಗೆ ಎಂದು ನಮಗೆ ತಿಳಿದಿದೆ. ಆದ್ದರಿಂದ ಅರ್ಧದಷ್ಟು ತ್ರಿಜ್ಯವನ್ನು ಆರಿಸಿ ಒಂದು ಆರ್ಕ್ ಅನ್ನು ಮಾಡಿ. ಇದು ಇಲ್ಲಿ ಮಾತ್ರ ಛೇದಿಸುತ್ತದೆ ಮತ್ತು ಈ ಬಿಂದುಗಳನ್ನು ಸೇರುತ್ತದೆ. ಆದ್ದರಿಂದ ನಾವು ಬಿಂದು 3 ಅನ್ನು ಗುರುತಿಸುವ ಪೊಸಿಷನ್ನಲ್ಲಿರುತ್ತೇವೆ. ಕೆಲವೊಮ್ಮೆ ನಮ್ಮ ಪ್ರೊಟ್ರಾಕ್ಟರ್ 22.5, 20 ಮತ್ತು ಮುಂತಾದವುಗಳಂತಹ ಕನಿಷ್ಠ ಎಣಿಕೆಯನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಆ ಕೋನವನ್ನು ವಿಭಜಿಸುವುದು ನಮಗೆ ಯಾವಾಗಲೂ ಸುಲಭವಾಗಿದೆ. ಆದ್ದರಿಂದ ಎರಡಕ್ಕೂ ಸಹ ನಾವು ಇದೇ ರೀತಿಯ ಪ್ರೋಟೋಕಾಲ್ ಅನ್ನು ಬಳಸುತ್ತೇವೆ. ಅದನ್ನು ಆರ್ಕ್ ಡಿವೈಡ್ ಮಾಡಿ ಹೇಗಾದರೂ ಅದು ಮಧ್ಯದ ಮೂಲಕ ಹಾದು ಹೋಗುತ್ತದೆ, ಆ ಲೈನ್ಗಳನ್ನು ವಿಸ್ತರಿಸುತ್ತದೆ. ಆದ್ದರಿಂದ ನಾವು ಬಿಂದು 1 ಹೊಂದಿದ್ದೇವೆ. ಅದೇ ರೀತಿ ನಾವು ಇನ್ನೊಂದು ಬದಿಯನ್ನು 45 ಡಿಗ್ರಿಗಳನ್ನು ನಿರ್ಮಿಸಲು ಬಯಸಿದರೆ ಅದನ್ನು 6ನೇ ಭಾಗ ಮಾಡಿ ಮತ್ತು ಇದನ್ನು 2 ಸಮಾನ ಭಾಗಗಳಾಗಿ ವಿಂಗಡಿಸಿ. ಅದೇ ರೀತಿ ಸಮಾನ ಭಾಗಗಳನ್ನು ಐದು, 6, 7 ಮತ್ತು ಬಿಂದು P ಅನ್ನು ಪತ್ತೆಹಚ್ಚಲು ಈ ಲೈನ್ಗಳನ್ನು ವಿಸ್ತರಿಸುವಂತೆ ಮಾಡಿ ಮತ್ತು ಒಮ್ಮೆ ನಾವು ಇದನ್ನು ಸಮಾನ ಭಾಗಗಳಾಗಿ ವಿಂಗಡಿಸಿದರೆ C ಮತ್ತು 6ನೇ ಬಿಂದುವನ್ನು ಸಂಪರ್ಕಿಸುತ್ತೇವೆ. ಇದು ನಾವು ಸಂಪರ್ಕಿಸಬೇಕಾದ ಅಂಶವಾಗಿದೆ. ಎಸಿಗೆ ಲಂಬ ದ್ವಿಭಾಜಕಗಳನ್ನು ಡ್ರಾ ಮಾಡಿರಿ. ಆದ್ದರಿಂದ ಎಸಿ ಗಾಗಿ ನಾವು ಲಂಬ ದ್ವಿಭಾಜಕವನ್ನು ಮತ್ತು C6 ಲಂಬ ದ್ವಿಭಾಜಕವನ್ನು ಪತ್ತೆ ಮಾಡಬೇಕು. ಆದ್ದರಿಂದ ಹೊರಗಿನ ರೀತಿಯ ವೃತ್ತವನ್ನು ನಾವು ಸಂಪರ್ಕಿಸುವ ಸ್ಥಿತಿಯಲ್ಲಿರುತ್ತೇವೆ ಮತ್ತು ಅಲ್ಲಿಂದ ನಮಗೆ ಅಷ್ಟಭುಜವನ್ನು ಲೆಕ್ಕಾಚಾರ ಮಾಡುವುದು ತುಂಬಾ ಸುಲಭ. ಎಸಿಗಾಗಿ ಲಂಬ ದ್ವಿಭಾಜಕಗಳನ್ನು ನಿರ್ಮಿಸಲು ನಾವು ಏನು ಮಾಡಲಿದ್ದೇವೆ, ಎರಡೂ ಬದಿಗಳಲ್ಲಿ ಛೇದಿಸುತ್ತೇವೆ. ಆ ವೃತ್ತದ ಕೇಂದ್ರವನ್ನು ಕಂಡುಹಿಡಿಯಲು ಈ ಬಿಂದುಗಳನ್ನು ಸೇರಿಸಿ. ಅಂತೆಯೇ C6ನೇ ಇದನ್ನು ಬಳಸುತ್ತದೆ.
ಆದ್ದರಿಂದ ನಾವು ಲಂಬ ದ್ವಿಭಾಜಕ ಬಳಕೆಯನ್ನು ನಿರ್ಮಿಸುವ ಬಿ ಮತ್ತು ಸಿ ಅವುಗಳನ್ನು ಸೇರಿಕೊಳ್ಳುವ ಹಂತವಾಗಿದೆ. ಆದ್ದರಿಂದ ಲಂಬ ದ್ವಿಭಾಜಕಗಳಲ್ಲಿ ಒಂದು ಇದು ಇನ್ನೊಂದು ಇದು. ಆದ್ದರಿಂದ ಇವೆರಡೂ ಇಲ್ಲಿ ಛೇದಿಸುತ್ತಿವೆ, ಆದ್ದರಿಂದ ಇದನ್ನು ಕೇಂದ್ರದ ಹೆಸರಾಗಿ ಗುರುತಿಸಿ ಆ ಕೇಂದ್ರವನ್ನು O ಎಂದು ಗುರುತಿಸಿ. ಈಗ ನಾವು ಅಷ್ಟಭುಜಾಕೃತಿಯನ್ನು ನಿರ್ಮಿಸಲು ಹೋದಾಗ ಯಾವಾಗಲೂ ADC ಮತ್ತು 6 ಬಿಂದುಗಳನ್ನು ಸುತ್ತುವರಿಯುತ್ತದೆ. ಇದು ಹೊರಗಿನ ಸುತ್ತುವರಿದ ವೃತ್ತವಾಗಿದೆ. ಹಾಗಾಗಿ ನಾನು ಸಿ ನಿಂದ ಬಿಂದುಗಳನ್ನು ಎಲ್ಲಾ ರೀತಿಯಲ್ಲಿ ವಿಸ್ತರಿಸಲು ಹೋದರೆ ಅದು ಆ ಬಿಂದುವನ್ನು ಛೇದಿಸುವಲ್ಲಿ ನಾವು H ಅನ್ನು ಸೇರಿಸಿ ಮತ್ತು AH ಎಂದು ಕರೆಯುತ್ತೇವೆ. ಅದೇ ರೀತಿ ಸಿ ಬಿಂದುವಿನಿಂದ ಒಂದು ರೇಖೆಯನ್ನು ವಿಸ್ತರಿಸಿ ಅಲ್ಲಿ ಅದು ಛೇದಿಸುವಾಗ ಅದನ್ನು G ಜಾಯಿನ್ H ಮತ್ತು G ಎಂದು ಕರೆಯುತ್ತದೆ. CO ವಿಸ್ತರಣೆಯಿಂದ ಅಲ್ಲಿ ಜಾಯಿನ್ ಅನ್ನು ಛೇದಿಸಲಾಗುವುದು. ಅದನ್ನು ಪಾಯಿಂಟ್ F ಎಂದು ಕರೆಯಿರಿ. ಈಗ ಸಿ ನಿಂದ ಒಂದು ರೇಖೆಯನ್ನು ವಿಸ್ತರಿಸಿದರೆ ಅದು ಇದನ್ನು ಈ ಜಾಯಿನ್ F ಮತ್ತು E ಎಂದು ಕರೆಯಲಾಗುತ್ತದೆ. ಅದೇ ರೀತಿ ಸಿ ನಿಂದ ಡಿ ಬಿಂದು ಸೇರಲು ಡಿ ಮತ್ತು ಈ 6 ಮತ್ತು ಡಿ ನಲ್ಲಿ ಛೇದಿಸುತ್ತದೆ. ನಾವು ಅಷ್ಟಭುಜಾಕೃತಿಯನ್ನು ನಿರ್ಮಿಸುವ ವಿಧಾನ ಇದು. ಆದ್ದರಿಂದ ಲೆಕ್ಚರ್ 9ರಲ್ಲಿ ವಿಶೇಷವಾಗಿ ವೃತ್ತಕ್ಕೆ ಸಾಮಾನ್ಯ ಮತ್ತು ಟ್ಯಾಂಜೆಂಟ್ಸ್ ಗಳನ್ನು ಹೇಗೆ ಡ್ರಾ ಮಾಡುವುದು ಎಂದು ನಾವು ವಿವರಿಸಿದ್ದೇವೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಟ್ಯಾಂಜೆಂಟ್ಸ್ ಹೇಗೆ ಡ್ರಾ ಮಾಡುವುದು ಮತ್ತು ಒಂದು ಸಾಮಾನ್ಯ ಬಹುಭುಜಾಕೃತಿಯನ್ನು ಹೇಗೆ ನಿರ್ಮಿಸುವುದು. ಉದಾಹರಣೆಗೆ ವೃತ್ತದಲ್ಲಿ ಕೆತ್ತಲಾದ ಪಕ್ಕದ ಸುತ್ತಿನ ಅಷ್ಟಭುಜಾಕೃತಿಯಂತೆ. ಲೆಕ್ಚರ್ 10 ರಲ್ಲಿ ನಾವು ಹೆಚ್ಚಿನ ಉದಾಹರಣೆಗಳನ್ನು ಅಭ್ಯಾಸ ಮಾಡುತ್ತೇವೆ. ಧನ್ಯವಾದಗಳು.